ಬರ್ತಡೆ ಮೊನ್ನೆ ಸುಖವಾಗಿ 100 ವರ್ಷ ಚೆನ್ನಾಗಿ ಬಾಳು. ಕಷ್ಟಪಟ್ಟು ಓದಿದೀಯ ನೀನು, ಮುಂದೆನೂ ಇದೇ ಥರ ಇರು. ಕಷ್ಟಪಟ್ಟು ಓದಿದೀಯಾ, ಕಾಸ್ಗೂ ಕಷ್ಟಪಟ್ಟಿದೀಯಾ, ಮುಂದೆ ಹಿಂಗೆ ಸುಖವಾಗಿ ಇದೇ ಬಾಳಲಿ ಬಾಳು 100 ವರ್ಷ ಆಯ್ಸ ಆರೋಗ್ಯವಾಗಿ ಇರು. ಹಬ್ಬದ ಶುಭಾಶಯಗಳು ವಿನೋದ್. ನಾವು 10 ಗಂಟೆ TV ನೋಡ್ತಾ ಇದ್ರು ನೀನು ಆ ಬೆಳಕಲ್ಲಿ ಕುತ್ಕೊಂಡು ಓದ್ಕೊಂಡು ಮುಂದೆ ಬಂದಿದ್ದೀಯಾ. ಇದೇ ಹಿಂಗೆ ಮುಂದುವರಿ, ಸುಖವಾಗಿರು. ವಿನೋದು ನೆನಪಿದ ದನಿಗೆ ತಪ್ಪೆತಳು ಅಂದ್ರೆ ದನಿಗೆ ಬಲ್ಲ ಹೋಗ್ಬಿಟ್ಟು ಓಡ್ಸ್ಕೋಗಿದ ಎದ್ದು ಬಿಡಿದಲ್ಲ ಒಂದ್ ಸಲ. ಹಾಯ್ ಡಿಯರ್ ವಿನೋದ್, ಹ್ಯಾಪಿ ಬರ್ಡೇ. ನಮ್ಮ ಟಾರ್ಚರ್ ಎಲ್ಲ ಸಹಿಸ್ಕೊಂಡು ಕಷ್ಟಪಟ್ಟು ಓದಿದ್ಯಾ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಲೈಫ್ನ ಯಾವತ್ತೂ ಮರಿಬೇಡ. ಬಿ ಹ್ಯಾಪಿ ಫಾರ್ ಎವರ್. ಲವ್ ಯು. ಬರ್ಡೇ ವಿನೋದ್ ಟು ಯು. ಹ್ಯಾಪಿ ಬರ್ತ್ಡೇ ವಿನೋದ್. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರ, ಇಬ್ಬರು ಖುಷಿಯಾಗಿದ್ದೀರ. ಹೀಗೆ 100 ವರ್ಷ ಖುಷಿಯಾಗಿ ಬಾಳಿ, ಆಮೇಲೆ ತುಂಬ ಎತ್ತರವಾಗಿ ಬೆಳೀರಿ. ಅಪ್ಪ ಆಗ್ತಾಯಿದ್ದೀರ, ಮುಂದೆ ತಿಂಗಳು ನೀವು ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳಿಗೆ ನಿಮಗೆ ತುಂಬ ದೇವರು ಒಳ್ಳೆಯದಾಗಲಿ ಕಣಪ್ಪ. ನೀವು ಎತ್ತರಕ್ಕೆ ಬೆಳೀರಿ, ನಮ್ಗೆ ಅದೇ ಸಂತೋಷ. ಹುಟ್ಟುಹಬ್ಬದ ಶುಭಾಶಯಗಳು ವಿನೋದ್. 100 ವರ್ಷ ಸುಖವಾಗಿ ಹಿಂಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದೊಂದು ತಿಂಗಳು ತಂದೆ ಆಗ್ತಾಯಿದ್ದೀರ ನೀವು. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಇಬ್ಬರೂ ಖುಷಿಯಾಗಿದ್ದೀರಾ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಮುಂದೆ ನಿಮಗೆ ದೊಡ್ಡ ಎತ್ತರ ಮಟ್ಟಕ್ಕೆ ಬೆಳೀರಿ. ಕಂಪ್ನಿಲಿ ಒಂದು ಒಳ್ಳೆಯ ಹೆಸರು ತಂದು ಇಬ್ಬರೂ ಒಳ್ಳೆಯ ಹೆಸರದಲ್ಲಿ ಬೆಳೀರಿ. ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಹ್ಯಾಪಿ ಬರ್ಡೇ ವಿನೋದ್. ಹಾಯ್, ಹ್ಯಾಪಿ ಬರ್ತಡೇ ಅಣ್ಣ ತಂಗಿ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಜಗಳ ಆಡೋದು ಇದೆಲ್ಲ ಇದ್ದೇ ಇರುತ್ತೆ. ಆದರೆ ನಾನು ನಿನ್ನ ಜೊತೆ ಜಗಳ ಆಡಿರೋದು ಒಂದಿನೂ ನಂಗೆ ನೆನಪಿಲ್ಲ. ಏನಕ್ಕೆ ಅಂದರೆ ನನಗೆ ಏನೇ ಆದರೂ ಕೊಡಿಸಿದ್ರೆ ಅಮ್ಮ ಹೆಚ್ಚಾಗಿ ಯಾಕೆ ಕೊಡಿಸ್ತೀನಿ ನೀನು ಅವಳಿಗೆ, ನನಗೆ ಯಾಕೆ ಕೊಡಿಸಿಲ್ಲ ಅಂತ ನೀನು ಒಂದಿನೂ ಕೂಡ ಕೇಳಿಲ್ಲ. ಇದುವರೆಗೂ ಕೂಡ ಕೇಳೇ ಇಲ್ಲ ನೀನು. ನಂಗೆ ತುಂಬ ಖುಷಿ ಆಗುತ್ತೆ ನೀನು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ. ಹೀಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರು. ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಒಂದು ಸೆಕೆಂಡ್. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಹ್ಯಾಪಿ ಬರ್ತ್ಡೇ ಹೇಳು. ಹ್ಯಾಪಿ ಬರ್ತ್ಡೇ ಮಾಮ ಹೇಳಿ, ವಿಶ್ ಮಾಡಿ. ಇವತ್ತೇನೋ ಸ್ಪೆಷಲ್ ಕಣೆ. ಇವತ್ತಾ ಏನ್ ಸ್ಪೆಷಲ್ ಅಂತದ್ದು? ಅಣ್ಣನ ಬರ್ತಡೇ ಕಣೆ, ವಿಶ್ ಮಾಡಲ್ವಾ? ಅಯ್ಯೋ, ವಿಶ್ ಮಾಡೋ. ನಮ್ಮ ಅಣ್ಣನ ಬರ್ಡೇ ಇವತ್ತು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ವಿನೋದ್. ಹ್ಯಾಪಿ ಬರ್ಡೇ ಅಣ್ಣ. ವಿಶ್ ಯು ಹ್ಯಾಪಿ ಬರ್ತ್ಡೇ ವಿನೋದ್. ನಿನಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ. ಹ್ಯಾಪಿ ಬರ್ತ್ಡೇ ವಿನೋದ್. ಹಾಯ್ ವಿನೋ, ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗಲೂ ಹಿಂಗೆ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರಪ್ಪ. ಆಮೇಲೆ ನೀನು ತುಂಬ ಹೀಗೆ ಯಾವಾಗಲೂ ದೇವರು ನಿನಗೆ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ಎಂದೆಂದಿಗೂ ಹೀಗೆ ನಗ್ನಗ್ತಾ ಇರು. ಎಲ್ಲರ ಜೊತೆ ನೀನು ಒಂದು ಸಪೋರ್ಟಿವ್ ಆಗಿ ಯಾವ ರೀತಿ ಈಗ ಇದೆಯಾ ಅದೇ ರೀತಿ ನೀನು ಕೊನೆವರೆಗೂ ಇರು ಅಂತ ಹೇಳ್ತೀನಿ. ಆಮೇಲೆ ನಿನ್ನಲ್ಲಿ ತುಂಬ ಇಷ್ಟವಾದದ್ದು ಒಂದು ಗುಣ ಅಂದರೆ ನೀನು ನಾವು ಯಾವ್ದಾದ್ರು ಒಂದು ವಿಷಯ ನಿನ್ನ ಜೊತೆ ಹೇಳಿದ್ರೆ, ಯಾರೇ ಆಗಿರ್ಬೋದು, ಹೇಳಿದ್ರೆ ಅದನ್ನು ಸಡನ್ನಾಗಿ ಡಿಸಿಷನ್ ತಗೊಳ್ದೇ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿ ನೀನು ಆಮೇಲೆ ನೀನು ನಿರ್ಧಾರ ತಿಳಿಸ್ತೀಯಲ್ಲ, ಆ ಗುಣ ನನಗೆ ತುಂಬ ಇಷ್ಟ. ಇದನ್ನು ಈ ಥರ ಹೇಳ್ತಾ ನಿನಗೆ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಹಾಯ್ ವಿನೋದ್, ಹ್ಯಾಪಿ ಬರ್ಡೇ. ನಿನ್ನಲ್ಲಿ ಇಷ್ಟವಾಗಿದ್ದ ಗುಣ ಅಂದರೆ ನಿನ್ನ ಹೆಲ್ಪಿಂಗ್ ನೇಚರ್ ಅಂದರೆ ತುಂಬ ಇಷ್ಟ. ನೀ ಯಾವಾಗಲೂ ಖುಷಿಯಾಗಿರು. ಫ್ಯಾಮಿಲಿನ ಎಷ್ಟು ಪ್ರೀತಿಸ್ತಿದೀಯಾ ಹಾಗೇ ಇರು. ಒನ್ಸ್ ಮೋರ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಬ್ಬಗಳು ಶುಭಾಶಯಗಳು. ಆಯುಷ್ಯ ಕೊಟ್ಟು ಸುಖ ಬಾಳಪ್ಪ. ಆಯುಷ್ಯ ಆರೋಗ್ಯ ಕೊಟ್ಟು ಅಚ್ಚುಕಟ್ಟಾಗೆ ಬಾಳಪ್ಪ. ವಿಶ್ ಹ್ಯಾಪಿ ಬರ್ತಡೇ ವಿನೋದ್ ಕುಮಾರ್. ಹೇಗಿದೀಯಾ? ಮತ್ತೆ ನೆನ್ಪಿದ್ಯಾ? ಒಂದ್ಸಲ ನಾವು ಪಲ್ಲಿ ಬಿದ್ದು ಸಾಂಬಾರ್ ಊಟ ಮಾಡಿದ್ವಿ. ಅದನ್ನ ನೆನ್ಪಿದೆ ಅಂತ ಅನ್ಕೊಂಡಿದೀನಿ. ಅದ ಸಾಂಬಾರ್ ಊಟ ಮಾಡಿದ್ವಿ ನಾವಿಬ್ರು. ಅದನ್ನ ನಾವಿಬ್ರು ಬದುಕಿದೀವಿ, ಸತ್ತಿಲ್ಲ. ಆಮೇಲೆ ಅವಾಗಿಂದನೂ 1 ರೂಪಾಯಿನ ಕಷ್ಟ ಬಿದ್ದಿದೀಯಾ. ಇವಾಗ್ಲಾದ್ರೂ ದೇವ್ರು ಒಳ್ಳೆ ಕಡೆ ಸೇರ್ಸಿದ. ಫಾರಿನ್ ಹೋಗಿ ಈ ವಯಸ್ಸಿಗೆ ಚಿಕ್ಕ ವಯಸ್ಸಲ್ಲೇ ನೀನ್ ಫಾರಿನ್ ಹೋಗಿ ಎಲ್ಲಾ ದುಡ್ಕೊಂಡು ಬಂದು ಎಲ್ಲ ಮಾಡ್ದೆ. ನನ್ಗೂ ನೀನ್ ಓದು ಅಂತಾನು ಹೇಳ್ದೆ, ಎಲ್ಲಾನು ಮಾಡ್ದೆ. ಆದ್ರೆ ನಾನು ಓದ್ದಿಲ್ಲ. ಈಗ ನರಸಿಂಹ ಸ್ವಾಮಿ ನಿಂಗೆ ಒಳ್ಳೆ ಆಯ್ತು, ಅದಕ್ಕೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ
ಎಷ್ಟು ಮಿಸ್ ಮಾಡ್ತಾ ಇದೀನಿ ಅಷ್ಟೇ ಕಣೆ. ಹ್ಯಾಪಿ ಬರ್ತ್ಡೇ ವಿನೋದ. ಹೇಳು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ವಿನೋದ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ನೀನು ತುಂಬ ಕಷ್ಟಪಟ್ಟು ತುಂಬ ಮುಂದೆ ಬಂದಿದ್ಯಾ. ಆ್ಯಂಡ್ ಇನ್ನು ಎಲ್ಲ ಮುಂದೆ ಬರೋ ಜೀವನದಲ್ಲೂ ಅಷ್ಟೇ ತುಂಬ ಖುಷಿಯಾಗಿರು. ಆ್ಯಂಡ್ ಯು ಆರ್ ಮೈ ರೋಲ್ ಮಾಡೆಲ್. ನಾನು ನಿನ್ನ ಥರನೇ ಆಗಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ನಿನ್ನ ಥರ ಪೇಷನ್ಸ್ನ ಕಲಿಯೋದು ತುಂಬ ಕಷ್ಟ ಇದೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ ವಿನು. ಕಳಿಸ್ಬಡಿಗೆ ಬಂದಾಗ ನಾಯಿಗಳಿಗೆಲ್ಲ ಎದ್ರಕಂಡು ನೀನು ಹೆಲ್ಮೆಟ್ ತೆಗ್ದು ಮೋರಿಗೆ ಹಾಕಿದೀಯಲ್ಲ, ಜ್ಞಾಪನದಲ್ಲಿದೆಯಾ? ಹ್ಯಾಪಿ ಬರ್ಡೇ ವಿನು ಅಣ್ಣ. ಹಾಯ್ ವಿನೋದ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಮಾಮ. ಹ್ಯಾಪಿ ಬರ್ತ್ಡೇ ಮಾಮ. ಹ್ಯಾಪಿ ಬರ್ತ್ಡೇ ವಿನೋಣ್ಣ. ವಿಶ್ ಯು ಹ್ಯಾಪಿ ಬರ್ಡೇ ವಿನೋದ್. Many more happy returns of the day, Baba. Stay happy and cool as always. And thanks for being with us in our hard times. Hi Appi, many more happy returns of the day. So this year will be very special for you. You are becoming a dad. So I know you are very happy. So ನಮ್ಮಿಬ್ಬರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ. ಬಟ್ right from the day one of our marriage till today, the moment every moment that I have spent with you is very special and memorable, and always I'll be cherishing. So I can say married life is one of the best phase of my life. Thanks for coming into my life and being the best husband, and making me always special and unique. So ನಾವಿಬ್ಬರು ಟಿಪಿಕಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಈ ಮ್ಯಾರಿಡ್ ಲೈಫಲ್ಲಿ ವಿ ಆರ್ ಲೈಕ್ ವೆರಿ ಬೆಸ್ಟ್ ಫ್ರೆಂಡ್ಸ್. ಸೊ ಬೆಸ್ಟ್ ಫ್ರೆಂಡ್ಸ್ ಹೇಗಿರ್ತಾರೋ ಒಬ್ರಿಗೊಬ್ಬರು ಹಂಚ್ಕೊಂಡು ಮಜಾ ಮಾಡಿಕೊಂಡು ಖುಷಿಯಾಗಿ, ಹಾಗೆ ನಾವಿಬ್ಬರು ಈ 3 years ಇದ್ದೀವಿ. ಸೊ ಹೀಗೆ ನಮ್ಮ ಕೊನೆ ಉಸಿರಿರೋವರೆಗೂ ಈ ಬೆಸ್ಟ್ ಫ್ರೆಂಡ್ಸ್ ಥರನೇ ನಾವು ಯಾವಾಗಲೂ ಇರಬೇಕು ಅನ್ನೋದೇ ನನ್ನ ಆಸೆ. I feel always I'm very lucky to have you in my life. You are the best husband, so and the best man also. ನನಗೆ ತುಂಬ ಇಷ್ಟ ಆಗೋ ಗುಣ ಯಾವುದು ಅಂತ ಅಂದರೆ ದ ವೇ ಯು ಕೇರ್ ಫಾರ್ ಮೀ. ಸೊ ತುಂಬ ನನಗೆ ಚಿಕ್ಕ ಮಗು ಥರ ಕೇರ್ ಮಾಡ್ತೀರಾ. ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಲೈಕ್ ಮೋಸ್ಟ್ ಆಫ್ ದ ಅಡುಗೆ ಕೆಲಸ ಆಗಲಿ ಲೈಕ್ ಬೇರೆ ಕೆಲಸಗಳಲ್ಲಿ ನೀವೇ ಮಾಡ್ತಾಯಿದ್ರಿ. ಆ್ಯಂಡ್ ಒಂದು ಮಗುಗೆ ಹೇಗೆ ಪ್ಯಾಂಪರ್ ಮಾಡಿ ಊಟ ಮಾಡಿಸ್ತಾರೆ ಹಾಗೆ ಯು ಆರ್ ಟ್ರೀಟಿಂಗ್ ಮೀ ಲೈಕ್ ಎ ಕಿಡ್ ಆ್ಯಂಡ್ ಯು ಆರ್ ಫೀಡಿಂಗ್ ಮೀ. ನಮ್ಮಮ್ಮ ಹೇಗೆ ನಮಗೆ ನೋಡ್ಕೊತಿದ್ರು ಅದೇ ಥರ ನನ್ನ ನೋಡ್ಕೊತಾ ಇದ್ರಿ. ಆ್ಯಂಡ್ ಎಷ್ಟೊಂದು ಸಲ ಆಫೀಸಲ್ಲಿ ನಾನು ನೈಟ್ ಶಿಫ್ಟ್ಗೆ ಹೋದಾಗ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಬಂದು ಊಟ ತಂದು ಕೊಡ್ತಾಯಿದ್ರಿ. ಸೊ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ರಾತ್ರಿ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ನಿಮ್ಮ ಊಟನ ತುಂಬ ಎಂಜಾಯ್ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ವಾಟ್ ಐ ಲೈಕ್ ಇನ್ ಯು ಇಸ್ ಪೇಷನ್ಸ್. ಅದು ಎಲ್ಲಿಂದ ಅಷ್ಟು ಪೇಷನ್ಸ್ ಬಂದಿದೆಯೋ ನಂಗೆ ಗೊತ್ತಿಲ್ಲ. ನಾನು ನಿಮ್ಮಿಂದ ಅಲ್ಪ ಸ್ವಲ್ಪ ಪೇಷನ್ಸ್ ಕಲ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಲೈಫಲ್ಲಿ ಏನೇ ಸಿಚುಯೇಷನ್ ಬಂದರೂ ಪ್ರತಿಯೊಂದನ್ನು ತುಂಬ ಕಾಮಾಗಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತೀರಾ. ಪ್ಯಾನಿಕ್ ಆಗೋಲ್ಲ, ಆ್ಯಂಕ್ಷಸ್ ಆಗೋಲ್ಲ, ಆ್ಯಂಡ್ ಬೇಗ ಫ್ರಸ್ಟ್ರೇಟು ಆಗೋಲ್ಲ. ಸೊ ಆ ಗುಣ ನಂಗೆ ಭಾಳ ತುಂಬ ಇಷ್ಟ ಆಗುತ್ತೆ. ನಮ್ಮ ಬೇಬಿಗೂ ನಿಮ್ಮಷ್ಟೇ ಪೇಷನ್ಸ್ ಬರಲಿ ಅಂತ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ. ಆ್ಯಂಡ್ ಯು ಆರ್ ಎ ವಾಟ್ ಐ ಕ್ಯಾನ್ ಸೇ ಬೆಸ್ಟ್ ಫ್ಯಾಮಿಲಿ ಮ್ಯಾನ್. ಯಾಕೆ ಅಂದರೆ ಲೈಕ್ ಎಲ್ಲನೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ನನ್ನನ್ನು ನೋಡ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಅಪ್ಪ ಅಮ್ಮಂಗೆ ಏನೇನು ಬೇಕು ಬೇಡಗಳನ್ನ ಇದು ಮಾಡ್ಬೋದು, ಅಥವಾ ಇವಾಗ ಮನೆ ಬೇರೆ ಕಟ್ಟಿಸೋ ಅಲ್ಲೂ ಮ್ಯಾನೇಜ್ ಮಾಡಿಕೊಂಡು, ಇವಾಗ ನಮ್ಮ ರಿಲೇಟಿವ್ಸ್ ಯಾರಾದರೂ ಏನಾದರೂ ಬುಕ್ ಮಾಡೋಕ್ಕೆ ಹೇಳಿದ್ರೆ ಅದನ್ನೆಲ್ಲ ಹೆಲ್ಪ್ ಮಾಡ್ತೀರಾ. ಜೊತೆಗೆ
ಲಾಕ್ಡೌನ್ ಇರೋದ್ರಿಂದ ಎಷ್ಟೊಂದು ಜನ ನಿಮ್ಗೆ ಬಂದು ರೀಚಾರ್ಜ್ ಮಾಡಿಸಿ ಲ್ಯಾಪ್ಟಾಪ್ ಬುಕ್ ಮಾಡಿಕೊಡಿ, ಅದು ಬುಕ್ ಮಾಡಿ ಇದು ಬುಕ್ ಮಾಡಿ ಅಂತ ಸಾತ್ನೂರಲ್ಲಿದ್ದಾಗೆಲ್ಲ ಬಂದಾಗ ಅವರಿಗೆಲ್ಲ ಪೇಷನ್ಸಿಂದನೇ ಎಲ್ಲನೂ ಹ್ಯಾಂಡಲ್ ಮಾಡ್ತೀರಾ. ಸೊ ನಾನು ಅನ್ಕೋತಿರ್ತೀನಿ ಹೆಂಗಪ್ಪ ಅವರಿಷ್ಟು ಮಲ್ಟಿ ಟಾಸ್ಕಿಂಗು, ಆಫೀಸಲ್ಲೂ ಕೆಲಸ ಜಾಸ್ತಿ ಇದ್ದರೂ ಇದೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ. ಸೊ ಯು ಆರ್ ದ ಬೆಸ್ಟ್ ಮ್ಯಾನ್. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂತಂದರೆ ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಲೈಕ್ ಯು ವರ್ ವೆರಿ ಸಪೋರ್ಟಿವ್ ಇನ್ ಎವ್ರಿ ಫೇಸ್ ಆಫ್ ಮೈ ಲೈಫ್. ಕೆರಿಯರ್ ವೈಸ್ ಆಗಿರ್ಬೋದು, ಫ್ಯಾಮಿಲಿ ವೈಸ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈವನ್ ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸ್ದು ಏನಾದರೂ ಬರ್ಡೇ ಅಥವಾ ಬೇರೆ ಇವೆಂಟ್ಸ್ ಪ್ಲ್ಯಾನ್ ಮಾಡಬೇಕಂತಂದ್ರು ನಾನು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಫುಲ್ ಪ್ಲ್ಯಾನ್ ಮಾಡಿದ್ದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಲ್ಮೋಸ್ಟ್ 60-70% ಆ ಮಾಡೋದ್ರಲ್ಲಿ ನೀವೇ ಎಲ್ಲ ಹೆಲ್ಪ್ ಮಾಡಿರ್ತೀರಾ. ಸೊ ಆ್ಯಂಡ್ ನನ್ನ ಫ್ರೆಂಡ್ಸ್ನ ನಿಮ್ಮ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿ ಎಲ್ಲರೂ ಲೈಕ್ ಆ ಇವೆಂಟ್ನ ತುಂಬ ಸಕ್ಸಸ್ಫುಲ್ ಆಗೋ ಥರ ಮಾಡ್ತೀರಾ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಲೈಕ್ ನೀವು ಸ್ಮಾಲ್ ಸರ್ಪ್ರೈಸಸ್ ಕೊಡ್ತೀರಲ್ಲ, ಮತ್ತು ಈ ಲಾಸ್ಟ್ 3 years ನನ್ನ ಬರ್ಡೇನ ತುಂಬ ಲೈಕ್ ಸ್ಪೆಷಲ್ಲಾಗಿ ಯು ಆಲ್ವೇಸ್ ಡೂ ವಿತ್ ಆಲ್ ಕ್ರಿಯೇಟಿವ್ ಐಡಿಯಾಸ್. ಆ್ಯಂಡ್ ಅದು ನನಗೆ ತುಂಬ ಮೇಕ್ ಮೀ ವೆರಿ ಯುನೀಕ್ ಆ್ಯಂಡ್ ಆಲ್ವೇಸ್ ಚೆರಿಷಿಂಗ್ ಬರ್ಡೇ ಮೂಮೆಂಟ್ಸ್ ಮಾತ್ರ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಲೈಫಲ್ಲಿ ಬೆಳೆದು ಬಂದಿರೋ ರೀತಿ ತುಂಬ ಅಮೇಝಿಂಗ್ ಆ್ಯಂಡ್ ಇನ್ಸ್ಪೈರಿಂಗು. ಯಾಕೆಂದರೆ ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟಿದ್ದೀರಾ. ಲೈಕ್ ಜಾಯಿಂಟ್ ಫ್ಯಾಮಿಲಿ ಇದ್ಕೊಂಡು, ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು, ಸೈಕಲ್ ಹೊಡ್ಕೊಂಡು ಅಷ್ಟೆಲ್ಲ ಇದು ಮಾಡಿ ಲೈಫಲ್ಲಿ ಏನೇ ನೆಗೆಟಿವ್ಸ್ ಬಂದರೂ ಅದನ್ನೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಸೊ ತುಂಬ ಯು ಡಿಡ್ ನಾಟ್ ಗಿವ್ ಅಪ್ at any point and you made it everything possible. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನಮ್ಮ ಬೇಬಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಡ್ಯಾಡಿ ಹೆಂಗೆ ನಿಮ್ಮ ಪಪ್ಪ ಹೆಂಗೆ ಕಷ್ಟಪಟ್ಟು ಇದು ಮಾಡಿದ್ದು ಹಾಗೆ ಹೀಗೆ ಅಂತ. ನನಗೆ ನಮ್ಮಪ್ಪ ರೋಲ್ ಮಾಡಲು, ಹಾಗೆ ನಮ್ಮ ಬೇಬಿಗೆ ನೀವು ಪಪ್ಪ ನೀವು ರೋಲ್ ಮಾಡಲು. ಸೊ ನಾನು ಯಾವಾಗಲೂ ನಮ್ಮ ಬೇಬಿ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಸೊ ದ ಫಸ್ಟ್ ರೋಲ್ ಮಾಡೆಲ್ ಆಫ್ ಯುವರ್ ಲೈಫ್ ಈಸ್ ಯುವರ್ ಡ್ಯಾಡ್ ಓನ್ಲಿ ಅಂತ ಅಂದ್ಬಿಟ್ಟು. ಸೊ ಮೈ ಬೇಬಿ ಈಸ್ ಆಲ್ಸೋ ಪ್ರೌಡ್ ಆಫ್ ಯು. ಸೊ ನೆಕ್ಸ್ಟ್ ಇನ್ನೊಂದೇನಂತಂದರೆ ಈ 3 yearsಲ್ಲಿ ದೆರ್ ಆರ್ ವೆರಿ ಸ್ಪೆಷಲ್ ಮೂಮೆಂಟ್ಸ್. ಲೈಕ್ ಲೇ ಲಡಾಖ್ ಟ್ರಿಪ್ ಆಗಿರ್ಬೋದು, ಆ್ಯಂಡ್ ನಾವಿಬ್ಬರು ಲೈಕ್ ಆ್ಯನಿವರ್ಸ್ರಿಗೆ 30th floor ರೆಸ್ಟೋರೆಂಟ್ಗೆ ಹೋಗಿದ್ದು. ಅದಂತೂ ಮರೆಯೋಕ್ಕೆ ಆಗಲ್ಲ. ಅದು ಏಕೆಂದರೆ ನಿಮ್ಗೆ ಒಂದು ಆಸೆ ಇತ್ತು ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಲೈಕ್ ಒಂದ್ಸಲ ಹಾಟ್ ಡ್ರಿಂಕ್ಸ್ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಆ್ಯನಿವರ್ಸ್ರಿಗೆ 30th floor ರೆಸ್ಟೋರೆಂಟ್ನ ಪ್ಲ್ಯಾನ್ ಮಾಡಿದ್ದೆ. ಸೊ ಅಲ್ಲಿ ಹೋಗಿ ನಾವು ನನಗೆ ಒಂದೇ ಶಾಟ್ಗೆ ಅದು ಸ್ವಲ್ಪ ಫುಲ್ ಕಿಕ್ ಅಂತ ಅನಿಸ್ಬಿಡ್ತು. ಬಟ್ ಯು ಆರ್ ಲೈಕ್ ವೆರಿ ಸ್ಟೇಬಲ್. ನಾನು ಅದೇ ಅನ್ಕೋತಾ ಇದ್ದೀವಿ, ನಾನು ಫಸ್ಟು ಮೋಸ್ಟ್ಲಿ ನಾವಿಬ್ಬರು ಕಾರಲ್ಲಿ ಬರೋಕ್ಕಾಗಲ್ಲ, ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಕ್ಯಾಬ್ ಬುಕ್ ಮಾಡಬೇಕಾಗುತ್ತೆ ಅಂತ ಅನ್ಕೋತಾ ಇದ್ದೆ. ಬಟ್ ಸ್ಟಿಲ್ ಯು ಆರ್ ಲೈಕ್ ವೆರಿ ಸ್ಟೇಬಲ್. ಆ್ಯಂಡ್ ನಾನು ಅನ್ಕೋತಿದ್ದೆ ಇವ್ರಿಗೆ ಮೊದಲೇ ಏನಾದರೂ ಅಭ್ಯಾಸ ಆಯಿತಾ ಏನು, ಫಸ್ಟ್ ಟೈಮ್ ಅಂತ ಹೇಳ್ತಾರೆ ಇಷ್ಟೊಂದು ಸ್ಟೇಬಲಾಗಿ ಹಿಂಗಪ್ಪ ಇದ್ದಾರೆ ಅಂತ. ಸೊ ನಾವಿಬ್ಬರು ಆಮೇಲೆ ಡ್ರೈವ್ ಮಾಡ್ಕೊಂಡು ಸೇಫಾಗೆ ಮನೆಗೆ ಬಂದ್ವಿ. ಆ್ಯಂಡ್ ಈ 3 yearsಲ್ಲಿ ಏನೇನು ನಾವು ಅಂದ್ಕೊಂಡಿದ್ದೀವೋ ಏನೋ ಇದು ಮಾಡಿದ್ದೀವೋ ಅದೆಲ್ಲ ಆಲ್ಮೋಸ್ಟ್ ವಿ ಹ್ಯಾವ್ ಡನ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮೇಡ್ ಅವರ್ ಫ್ಯಾಮಿಲಿ ಆಲ್ಸೋ ವೆರಿ ಸ್ಪೆಷಲ್. ಆ್ಯಂಡ್ ಅಪ್ಪ ಅಮ್ಮನ ಜೊತೆ ಫ್ಲೈಟಲ್ಲಿ ಪುಣೆ ಟ್ರಿಪ್ ಹೋಗಿದ್ದು ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಆ್ಯಂಡ್ ಲೈಕ್ ಯು ಆರ್ ಎ ವೆರಿ ಗುಡ್ ಲಿಸ್ನರ್. ಸೊ ನಾನು ಏನೇ ಹೇಳಿದ್ರು ಅದನ್ನ ತುಂಬ ಸಮಾಧಾನವಾಗಿ ಕೇಳಿಸ್ಕೊಂಡು ಲೈಕ್ ಯು ವಿಲ್ ಗಿವ್ ಆಲ್ ಬೆಸ್ಟ್ ಸಜೆಷನ್ಸ್. ಆ್ಯಂಡ್ ಆಲ್ಸೋ ಲೈಕ್ ಯಾವತ್ತೂ ನನಗೆ ಲೈಕ್ ಏನಾದರೂ ನಾನು ಕೇಳೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ನನಗೆ ತಂದುಕೊಟ್ಟಿರ್ತೀರ. ಸೊ ಅದು ನಂಗೆ ಖುಷಿ ಕೊಡುತ್ತೆ. ನನಗೇನು ಬೇಕಾ ಬೇಡಗಳನ್ನೆಲ್ಲ
ಅದನ್ನ ಬೇಗ ಅರ್ತ್ಕೊಂಡು ಇದು ಮಾಡ್ತೀರಾ. ಆ್ಯಂಡ್ ಆಲ್ಸೋ ಲೈಕ್ ನನಗೇನು ಆಸೆ ಅಂತಂದರೆ ನಾನು ಕೊನೆ ಉಸಿರಿರೋವರೆಗೂ ಈ ಲೈಫಲ್ಲಿ ನಿಮ್ಮನ್ನ ಯಾವಾಗಲೂ ಎಷ್ಟಾಗುತ್ತಷ್ಟು ನನ್ನ ಕಡೆಯಿಂದ ಪ್ರೀತಿ ಕೊಡಬೇಕು ಆ್ಯಂಡ್ ನಿಮ್ಮನ್ನ ಯಾವಾಗಲೂ ಖುಷಿಯಾಗಿಡಬೇಕು. ಆ್ಯಂಡ್ ನಾವಿಬ್ಬರು ಒಟ್ಟಿಗೆ ಹೀಗೆ ಏನೇನಾಗುತ್ತೆ ಅದನ್ನೆಲ್ಲ ಅಚೀವ್ ಮಾಡಬೇಕು ಒಟ್ಟಿಗೆ. ಆ್ಯಂಡ್ we should prove that nothing is impossible to achieve in our life, and always small things makes the love more ಸ್ಪೆಷಲ್ ಅನ್ನೋ ಥರ. ಸೊ ನಾವಿಬ್ಬರು ಹಾಗೆ ಯಾವಾಗಲೂ ಚಿಕ್ಕ ವಿಷಯದಲ್ಲೇ ತುಂಬ ಖುಷಿ ಪಡ್ತಾ ಇರ್ತೀವಿ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಇವನ್ ನಮ್ಮ ಫ್ಯಾಮಿಲಿಲಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಎಷ್ಟೊಂದು ಜನ ನಮಗೆ ಕೇಳಿದ್ದಾರೆ ಲೈಕ್ ನೀವಿಬ್ಬರು ತುಂಬ ವರ್ಷದಿಂದ ಲವ್ ಮಾಡಿ ಮದುವೆ ಆಗಿದ್ದ ಅಂತ. ಲೈಕ್ ವಿ ಹ್ಯಾವ್ ಲೈಕ್ ನನಗೆ ಆ ಥರ ಎಲ್ಲ ಕೇಳಿಸ್ಕೊಂಡಾಗ ತುಂಬ ಖುಷಿಯಾಗತ್ತೆ. ಲೈಕ್ ಓಕೆ ಲೈಕ್ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿ ನಾವು ಎಷ್ಟು ಚೆನ್ನಾಗಿದ್ದೀವಿ, ಹೀಗೆ ನಾವು ಕೊನೆವರೆಗೂ ಖುಷಿಯಾಗಿ ಪ್ರೀತಿ ಹಂಚ್ಕೊಂಡು ಯಾವಾಗಲೂ ನಗ್ನಗ್ತಾ ಬೇರೆಯವ್ರಿಗೂ ಖುಷಿ ಹಂಚ್ಕೊಂಡು ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಮತ್ತು ನಂಗೆ ಇನ್ನೊಂದು ಏನಂತಂದರೆ ಫುಲ್ ನಾವು ಮುದುಕಿ ಆದಮೇಲೆ ಲೈಕ್ ನಾವು ವಾಕಿಂಗ್ ಹೋಗ್ತೀವಲ್ಲ ಆವಾಗ ಲೈಕ್ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ನಮ್ಮ ಇಡೀ ಲೈಫ್ನ ರಿವೈಂಡ್ ಮಾಡಿ ಕೂತ್ಕೊಂಡು ಮೆಲ್ಕಾಕಬೇಕು. ಆ್ಯಂಡ್ ಎವ್ರಿ ಮೂಮೆಂಟ್ ವಿ ಶುಡ್ ಚೆರಿಷ್ ಅನ್ನೋದೇ ನನ್ನ ಆಸೆ. ಆ್ಯಂಡ್ I always think that I'm very lucky to have you, and I never regret in my life that I got married to you. So nange yavaglu I'm very proud to be your wife. Thanks for being the best partner. And ಈ ಬರ್ಡೇ ನಿಮಗೆ ಇನ್ನೂ ಜಾಸ್ತಿ ಖುಷಿ ಕೊಡಲಿ, ಇನ್ನು ಲೈಫಲ್ಲಿ ಜಾಸ್ತಿ ಸಕ್ಸಸ್ ಕೊಡಲಿ ಅಂತ ನಾನು ಅಂದ್ಕೊತಿರ್ತೀನಿ. ಆ್ಯಂಡ್ ಆಲ್ಸೋ ಮೈ ಬೇಬಿ ವಾಂಟ್ಸ್ ಟು ವಿಶ್ ಯು ಸೊ ಹ್ಯಾಪಿ ಬರ್ಡೇ ಪಪ್ಪ. ಸೊ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪಿ. ಸೊ we both love you so much.